ಇಲ್ಲ ಬಿಡಿ, FIR ಮಾಡಿದ್ದಾರೆ. ಇವತ್ತು ಅದೇನು ಕನ್ಫ್ಯೂಷನ್ ಇತ್ತು ನನಗೆ ತೋರಿಸಿದ್ರು. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ವೇಣೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇದನ್ನು ಪ್ರಶ್ನಿಸಿ ಮೂಡಬಿದ್ರೆಯ ಇನ್ಸ್ಪೆಕ್ಟರ್ ಸಂದೇಶ್ ರವರು ಹೈಕೋರ್ಟ್ನ ಮೊರೆ ಹೋಗಿದ್ರು. ಇದನ್ನು ಸ್ಕ್ವಾಶ್ ಮಾಡಬೇಕು, ಇದನ್ನು ಸ್ಟೇ ಮಾಡಬೇಕು ಅಂತೇಳಿ ಹೈಕೋರ್ಟ್ ಅದನ್ನು ಡಿಸ್ಮಿಸ್ ಮಾಡಿದೆ. ಇದು ಸಂದೇಶ್ ರವರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಚಾರ್ಜ್ ಶೀಟ್ ಆದ್ಮೇಲೆ ನೀವು ಬನ್ನಿ, ಈಗ ಯಾವುದೇ ಕಾರಣಕ್ಕೂ ಸ್ಟೇ ಕೊಡೋಕೆ ಆಗೋದಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. CA ತನಿಖೆ ಕೂಡ ನಡೆಯುತ್ತಾ ಇದೆ. ಒಂದಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ, ಮೂಡಬಿದ್ರೆಯಲ್ಲಿ ಕೇಸ್ ಕೊಡೋಕೆ ಹೋದಾಗ FIR ಮಾಡ್ತಾ ಇಲ್ಲ ಸಂದೇಶ್ ವಿರುದ್ಧ ಅಂತೇಳಿ. ಇದರ ಬಗ್ಗೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತ ಹೇಳಿ ಕೇಳ್ಕೊಂಡು ಬನ್ನಿ. ಸಂದೇಶ್ ಪ್ರಕರಣ ಮೂಡಬಿದ್ರೆಯಲ್ಲಿ FIR ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಇಲ್ಲ ಬಿಡಿ, FIR ಮಾಡಿದ್ದಾರೆ. ಇವತ್ತು ಅದೇನು ಕನ್ಫ್ಯೂಷನ್ ಇತ್ತು ನನಗೆ ತೋರಿಸಿದ್ರು. ಮೇಡಮ್ ಮಾಡಿದ್ವಿ, ಅವ್ರಿಗೆ ಇದು ನನಗೆ ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಸಂತ್ರಸ್ತೆ. ಯಾಕೆ ಕೊಟ್ಟಿಲ್ಲ, ಅದು ಯಾಕೆ ಅವ್ರ ಹತ್ರ ಇರಲಿಲ್ಲ ಗೊತ್ತಿಲ್ಲ. FIR ಆಗಿದೆ. ಎಲ್ಲ ಯಾರ್ಯಾರು ಸಂತ್ರಸ್ತೆಯರಿದ್ರು ಎಲ್ಲರದು ತನಿಖೆ CID ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಾನೆಲ್ಲ ಆ ವರದಿಯನ್ನು ಎಲ್ಲವನ್ನು ತರಿಸ್ಕೊಂಡು ಪರಿಶೀಲನೆ ಮಾಡಿ ಅವರೆಲ್ಲ ಹೇಳಿದರು. ಸಂದೇಶ್ ಪರವಾದ ಲಾಯರ್ ಹೇಳ್ತಾರೆ, ಸಂದೇಶ್ ಒಬ್ಬ ಪಬ್ಲಿಕ್ ಸರ್ವೆಂಟ್, ಅವ್ರೀಗ ಸಸ್ಪೆನ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಜಡ್ಜ್ ಹೇಳ್ತಾರೆ ವೆರಿ ಗುಡ್ ಅಂತ. The petitioner number 1 is a public servant who is under suspension, my lord. ವೆರಿ ಗುಡ್. ಅದಕ್ಕೆ ಸಂದೇಶ್ ಪರ ವಕೀಲರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಅವರು ಸಂದೇಶ್ನ ಪ್ಯಾರಾಮೋರ್ ಅಂತೇಳಿ ಅಂತ ಹೇಳಿದ್ರೆ, ಒಂದು ಈ ಯಾರು ಲೇಡಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸಂದೇಶ್ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅವರಲ್ಲಿ ಒಂದು ರಹಸ್ಯ ಸಂಬಂಧ ಇತ್ತು, ಅನೈತಿಕ ಸಂಬಂಧ ಇತ್ತು ಅಂತ ಹೇಳಿ ಸಂದೇಶೇ ಒಪ್ಕೊಳ್ತಾರೆ ಕೋರ್ಟ್ ಅಲ್ಲಿ. ನಮ್ಮಲ್ಲಿ ಒಂದು ಅನೈತಿಕ ಸಂಬಂಧ ಇತ್ತು, ರಹಸ್ಯ ಸಂಬಂಧ ಇತ್ತು ಅಂತ. Respondent number 3 is the paramour of the petitioner number 1. Paramour? Yes, my lord. ಅದಕ್ಕೆ ಜಡ್ಜ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, Being public servant, what is this paramour, sir? ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ಏನು ರಹಸ್ಯ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜಡ್ಜಿಗೂ ಗೊತ್ತಿರೋದಿಲ್ಲ. ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿ ಗೊತ್ತಿರುತ್ತೆ, ಬಟ್ ಪೊಲೀಸ್ ಆಫೀಸರ್ ಅಂತ ಹೇಳಿ ಗೊತ್ತಿರೋದಿಲ್ಲ. ಪಬ್ಲಿಕ್ ಸರ್ವೆಂಟ್ನ ಕರ್ತವ್ಯ ಏನು ಅನ್ನುವಂತ ವಿಚಾರದಲ್ಲಿ ತಿಳಿಸುವಂತದ್ದನ್ನು ಕೂಡ ಮಾಡ್ತಾರೆ ಜಡ್ಜ್. ಅವ್ರು ಹೇಳ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳಿ. Police inspector. Being a police inspector, you can't do all this. ಅದಕ್ಕೆ ಜಡ್ಜಿಗೆ ಒಂದ್ಸಲ ಶಾಕ್ ಆಗುತ್ತೆ, ಪೊಲೀಸ್ ಇನ್ಸ್ಪೆಕ್ಟರ್ ಅಂತ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ರಹಸ್ಯ ಸಂಬಂಧ, ಅನೈತಿಕ ಸಂಬಂಧವನ್ನು ಹಿಡ್ಕೊಡೋಕೆ ಸಾಧ್ಯನಾ ಅಂತ ಹೇಳಿ. ಅದಕ್ಕೆ ಸಂದೇಶ್ ಪರ ವಕೀಲರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, She is a married woman and she is a headmistress working in a private school and she files a complaint. ಆ ಹೆಂಗಸಿಗೆ ಮದುವೆ ಆಗಿದೆ, ಆ ಹೆಂಗಸು ಹೆಡ್ಮಿಸ್ಟರ್ ಆಗಿ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅಂತೆ. ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, Headmistress should not file a complaint. Yes, my lord. Then ಹಾಗಾದ್ರೆ ಹೆಡ್ಮಿಸ್ಟ್ರೆಸ್ ಕಂಪ್ಲೇಂಟ್ ಅನ್ನು ಫೈಲ್ ಮಾಡೋಗಿಲ್ವಾ, ಅವರಿಗೆ ಫೈಲ್ ಮಾಡೋ ಅಧಿಕಾರ ಇಲ್ವಾ ಅಂತ. ಸಂದೇಶ್ ಪರ ವಕೀಲರು ಕಂಪ್ಲೇಂಟ್ ಅನ್ನು ಕೂಡ ಓದಿ ಹೇಳ್ತಾರೆ ಯಾವ ರೀತಿಯಾಗಿದೆ ಅಂತ ಹೇಳಿ. ಬೆಳ್ತಂಗಡಿ ಯಾರಿಲ್ಲ ಸಂದರ್ಭ ನಾನು ಬೆದರಿಸಿ ನಿನ್ನ ಗಂಡ ದಾಖಲಾ ಕೇಸ್ ರಿಓಪನ್ ಮಾಡಿದೆ ಅಂತ ಹೇಳಿ ದಿಸ್ ಅಲಿಗೇಷನ್ ಮೇಡ್ ಅಗೇನ್ಸ್ಟ್ ದಿ ಪಿಟಿಷನ್ ನಂಬರ್ 1, my lord. ಇಲ್ಲಿ ಕಂಪ್ಲೇಂಟ್ ಉದ್ದ ಇದೆ ಆಕ್ಚುಲಿ, ದುಡ್ಡೆಲ್ಲ ತಗೊಂಡಿದ್ದಾರೆ, ಮತ್ತೊಂದು ತಗೊಂಡಿದ್ದಾರೆ, ಅದು ಇದು ಅಂತ ಹೇಳಿ ಇದೆ. ಬಟ್ ಒಂದು ಪಾಯಿಂಟ್ ಅನ್ನು ಅಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನನಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಆಕ್ಚುಲಿ ಕಂಪ್ಲೇಂಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಿರ್ಯಾದಿದಾರರು ಒಬ್ಬರೇ ಇರುವ ಸಮಯ 2020 ನವೆಂಬರ್ ತಿಂಗಳಿಂದ 2023 ಜೂನ್ ತಿಂಗಳ ತನಕ ಫಿರ್ಯಾದಿದಾರರಿಗೆ ಲೈಂಗಿಕ ಸಂಪರ್ಕ ನಡೆಸಿದ್ದು, ವಿರೋಧ ವ್ಯಕ್ತಪಡಿಸಿದ ಸಮಯ ನಿನ್ನ ಗಂಡನ ಹಾಗೂ ಮನೆಯವರ ವಿರುದ್ಧ ಕೇಸನ್ನು ರೀಓಪನ್ ಮಾಡುವುದಾಗಿ ಬೆದರಿಸಿದ್ದು ಅಂತೇಳಿ, ಅಲ್ಲದೆ 13 ಲಕ್ಷ ಹಣವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತೇಳಿ. ಸೊ ಒಂದು ವೇಳೆ ನೀನು ಸಹಕಾರ ಮಾಡಿಲ್ಲ ಅಂತ ಹೇಳಿದ್ರೆ, ನಿನ್ನ ಗಂಡನ ಮತ್ತು ನಿನ್ನ ಮನೆಯವರ ಮೇಲಿರುವ ಕೇಸನ್ನು ಕೂಡ ರೀಓಪನ್ ಮಾಡ್ತೀನಿ ಅಂತೇಳಿ ಬೆದರಿಸಿದ್ದಾರೆ ಅಂತೇಳಿ ಕೂಡ ಹೇಳ್ತಾರೆ. ಆಕ್ಚುಲಿ ಕಂಪ್ಲೇಂಟ್ ಅಲ್ಲಿ ಇರುವಂತದ್ದು ಇದು. ಸೊ ಅದನ್ನು ಓದಿ ಹೇಳ್ತಾರೆ ಅಡ್ವೊಕೇಟ್. ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, prima facie proved. ನೀವು ಕಂಪ್ಲೇಂಟ್ ಕೊಡೋರ್ ಜೊತೆ ಬಂದ ಸ್ಟೇಷನ್ ಬಂದ ರಿಲೇಶನ್ಶಿಪ್ ಬೆಳೆಸ್ಕೊಂಡ್ರೆ ಆ ಮೇಲ್ನೋಟಕ್ಕೆ ನನ್ಗೆ ಏನಾಗಿದೆ ಇದರಲ್ಲಿ ಅಂತ ಹೇಳಿ ಗೊತ್ತಾಗುತ್ತೆ ಅಂತ. ಅಂದ್ರೆ ಕಂಪ್ಲೇಂಟ್ ಕೊಡೋಕೆ ಬಂದಂತ ವ್ಯಕ್ತಿಗಳ ಜೊತೆಗೆ ನೀವು ಸಂಬಂಧವನ್ನು, ರಿಲೇಶನ್ಶಿಪ್ ಅಥವಾ ರಹಸ್ಯ ಸಂಬಂಧವನ್ನು ಇಟ್ಕೊಂಡ್ರೆ
ಏನಾಗುತ್ತೆ ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಇದನ್ನು ನೋಡಿದಾಗ ನನಗೆ ಮೇಲ್ನೋಟಕ್ಕೆ ಏನಾಗಿದೆ ಇದರಲ್ಲಿ ಅಂಥೇಳಿ ಗೊತ್ತಾಗುತ್ತೆ ಅಂಥೇಳಿ ಜಡ್ಜು ಕೂಡ ಹೇಳ್ತಾರೆ. ಅದಕ್ಕೆ ಸಂದೇಶ್ ಪರ ವಕೀಲರು ಹೇಳ್ತಾರೆ, Even the room has been booked by her. She has paid the amount. ಈ ಹೆಂಗಸು ಒಂದು ರೂಮನ್ನು ಕೂಡ ಬುಕ್ ಮಾಡಿದೆ, ಅದಕ್ಕೆ ಪೇ ಮಾಡಿರುವಂಥದ್ದು ಈ ಹೆಂಗಸೇ ದುಡ್ಡು ಅಂತ. ಅವ್ರ ಕೈಲೇ ಬುಕ್ ಮಾಡಿಸಿದ್ರೆ No, not like that, my lord. ಸೊ ಅದಕ್ಕೆ ಜಡ್ಜ್ ಹೇಳ್ತಾರೆ, ಓ ರೂಮನ್ನು ಕೂಡ ಅವರ ಕೈಯಲ್ಲೇ ಬುಕ್ ಮಾಡಿಸಿದ್ರ ಅಂತ. ಅದಕ್ಕೆ ಸಂದೇಶ್ ಪರ ವಕೀಲರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, Ordinary person would believe the version of the informant, my lord. ಆರ್ಡಿನರಿ ಪರ್ಸನ್ಸ್ ಯಾರೂ ಕೂಡ ಇದನ್ನು ನಂಬೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅದಕ್ಕೆ ಜಡ್ಜ್ ಹೇಳ್ತಾರೆ ಏನು ಅಂತ ಹೇಳಿದ್ರೆ, extraordinary persons will believe. ಪರವಾಗಿಲ್ಲ, ಆರ್ಡಿನರಿ ಪರ್ಸನ್ಸ್ ನಂಬಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ಸ್ ನಂಬ್ತಾರೆ ಅಂತೇಳಿ. ಅದರಲ್ಲಿ ಏನೂ ಇಲ್ಲ, ಕಂಪ್ಲೇಂಟೇ ಬರೀ ಸುಳ್ಳು ಅಂತೇಳಿ ಹೇಳ್ತಾರೆ. ಅದಕ್ಕೆ ಜಡ್ಜ್ ಹೇಳ್ತಾರೆ, ಅಲ್ಲಿ ಅತ್ಯಾಚಾರ ಅಂತ ಇದೆಯಲ್ಲ ಸರ್, ಅತ್ಯಾಚಾರ ಅಂತ ಇದೆಯಲ್ಲ Where is the ingredients? ಅತ್ಯಾಚಾರ ಅಂತ ಇದೆಯಲ್ಲ. ಕಂಪ್ಲೇಂಟ್ ಅಲ್ಲಿ ಇದೆ, ನನ್ನನ್ನು ಅತ್ಯಾಚಾರ ಮಾಡಿದ್ದಾರೆ, ಹೆದರಿಸಿ ಬೆದರಿಸಿ ಅಂತ. ಒಂದು ವೇಳೆ ನೀನು ಸಹಕರಿಸಿಲ್ಲ ಅಂತ ಹೇಳಿದ್ರೆ ನಿನ್ನ ಗಂಡನ ಮೇಲೆ, ನಿನ್ನ ಫ್ಯಾಮಿಲಿಯ ಮೇಲೆ ಇರುವಂತ ಕೇಸನ್ನು ಕೂಡ ರೀಓಪನ್ ಮಾಡ್ತೀನಿ ಅಂತ ಹೇಳಿ ಹೆದರಿಸಿ ಬೆದರಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಅತ್ಯಾಚಾರ ಇದೆಯಲ್ಲ ಸರ್, ಅದು ಹೇಗೆ ಸುಳ್ಳಾಗುತ್ತೆ ಅಂತೇಳಿ. ಅದಕ್ಕೆ ಸಂದೇಶ್ ಪರ ವಕೀಲರು ಹೇಳ್ತಾರೆ, Everything is cooked up. It is a big conspiracy. ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದ್ದಾರೆ, ಎವ್ರಿಥಿಂಗ್ ಈಸ್ ಕುಕ್ಡ್ ಅಪ್, ಷಡ್ಯಂತ್ರ ಮಾಡಿದ್ದಾರೆ ನನ್ನ ಮೇಲೆ ಅಂತೇಳಿ, ಸಂದೇಶ್ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲವನ್ನೂ ಕೂಡ ಇವರುಗಳು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ. ಅದಕ್ಕೆ ಜಡ್ಜ್ ಒಂದು ಮಾತು ಹೇಳ್ತಾರ್ರಿ, ರೇಪ್ cannot be cooked up. ಅತ್ಯಾಚಾರವನ್ನು ಯಾರು ಕೂಡ ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಅಂತೆ. ಅಂದ್ರೆ ನಿಮ್ಮ ಕರ್ತವ್ಯ ಏನು? ಒಬ್ಬ ಪೊಲೀಸ್ ಅಧಿಕಾರಿ, ರಕ್ಷಣೆ ಮಾಡಬೇಕಾದಂತಹ ಅಧಿಕಾರಿ ರಹಸ್ಯವಾಗಿ ಸಂಬಂಧ ಬೆಳೆಸಿದ್ರೆ ಏನಾಗುತ್ತೆ? ಅದಕ್ಕೆ ಜಡ್ಜ್ ಹೇಳ್ತಾರೆ, ನಿಮ್ಮನ್ನೀಗ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದಾರಲ್ವಾ, ಓಕೆ, ಬೇಲ್ ತಗೊಂಡಿದ್ದೀರಾ ನೀವು? ಇಲ್ಲ ಅಂತೇಳಿ ಹೇಳ್ತಾರೆ. ಎಲ್ಲಿದ್ದೀರಾ ಈಗ ನೀವು? ಮಂಗಳೂರಲ್ಲಿ. ಓಕೆ, ಹಾಗಾದ್ರೆ ಅರೆಸ್ಟ್ ಮಾಡಿ ಅಂತಾನು ಕೂಡ ಹೇಳ್ತಾರೆ. ಸಸ್ಪೆನ್ಷನ್ ಇಟ್ಟಿದಾರಲ್ಲ ನಿಮ್ಗೆ? Yes, my lord. ಇರ್ಲಿ ಬಿಡಿ. ಈಗ ಬೇಲ್ ತಗೊಂಡಿಲ್ವಾ? No, you have not taken the bail. ವೇರ್ ಆರ್ ಯು ನೌ? I'm in Mangalore, my lord. ಮ್ಯಾಂಗ್ಳೂರ್. ಅದು ಎಲ್ಲಿದ್ದಾರೆ? ಅರೆಸ್ಟ್ ಮಾಡಿ. ಅದಕ್ಕೆ ಸಂದೇಶ್ ಪರ ವಕೀಲರು ಹೇಳ್ತಾರೆ, Investigating officer shall not harass the petitioners. That observation. ಅಲ್ಲ, ಇದು Not say that. ಅವರಿಗೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಹರಾಜ್ ಮಾಡಬಾರ್ದು ಅಂತೇಳಿ. ಹರಾಜ್ ಅಂತ ಹೇಳಿದ್ರೆ ತೊಂದರೆ ಮಾಡಬಾರ್ದು ಅಂತೇಳಿ, ಪೊಲೀಸರಿಗೆ ತೊಂದರೆ ಮಾಡಬಾರ್ದು. ನಾರ್ಮಲ್ ಆಗಿ ಎಲ್ಲರೂ ಕೂಡ ಕೇಳ್ತಾರೆ ವಕೀಲರು, ತೊಂದರೆ ಮಾಡಬಾರ್ದು, ಹರಾಜ್ ಮಾಡಬಾರ್ದು ಇನ್ವೆಸ್ಟಿಗೇಷನ್ ಮಾಡುವಾಗ ಅಂತೇಳಿ. ಯಾಕೆಂತ ಹೇಳಿದ್ರೆ ಪೊಲೀಸರು ಒಂದಷ್ಟು ಹರಾಸ್ಮೆಂಟ್ ಮಾಡ್ತಾರೆ, ಎಲ್ಲಾನು ಮಾಡ್ತಾರೆ. ಸೊ ಅದು ಯಾವುದು ಮಾಡಬಾರ್ದು ಅಂತೇಳಿ ಕೋರ್ಟಿಂದ ಒಂದು ಡೈರೆಕ್ಷನ್ ಅನ್ನು ಕೂಡ ಕೇಳ್ತಾರೆ ವಕೀಲರು. ಅದಕ್ಕೆ ಜಡ್ಜ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲ, ಇದು ಮಾಡಿದ ಮೇಲೆ Yes. ಈ ಆರ್ಡರ್ ಬರೆದ್ರೆ ಅದ್ ಹೆಂಗೆ ಇರುತ್ತೆ ಅಂದ್ರೆ, ಪೆಟಿಷನ್ ಡಿಸ್ಮಿಸ್ಡ್ ಆಸ್ ವಿಡ್ರಾನ್ ನಾಟ್ ಟು ಟೇಕ್ ಕೋರ್ಸಿವ್ ಸ್ಟೆಪ್ಸ್ ತರ Not like that. Not like. ಆ ಯಾರು ಕಂಪ್ಲೇಂಟ್ ಕೊಟ್ಟಂತ ಹೆಂಗಸು ಯಾರಿದ್ದಾರೆ ಅವರು ಕಂಪ್ಲೇಂಟ್ ಅನ್ನು ವಾಪಸ್ ತಗೊಳ್ತಾರೆ. ಸೊ ನಂತರದಲ್ಲಿ ಒಂದು ಆರ್ಡರ್ ಬರುತ್ತೆ, ಏನು ಅಂತ ಹೇಳಿದ್ರೆ ಕಂಪ್ಲೇಂಟ್ ಅನ್ನು ಹೆಂಗಸು ವಾಪಸ್ ತಗೊಂಡಿದ್ದಾರೆ, ಸೊ ಹಾಗಾಗಿ ಈ ಕೇಸಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ, ಡಿಸ್ಮಿಸ್ ಆಗುತ್ತೆ ಅಂತ. ಯಾವ ಕಾರಣಕ್ಕೆ ಈ ಪದವನ್ನು ಜಡ್ಜ್ರವರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಪವರ್ ಯಾವ ರೀತಿಯಾಗಿ ಯೂಸ್ ಮಾಡ್ತಾರೆ ಅಂಥೇಳಿ ಕ್ಲಿಯರ್ ಕಟ್ ಆಗಿ ಜಡ್ಜ್ಗೂ ಕೂಡ ಅರ್ಥ ಆಗಿದೆ. ನಾವು ಇನ್ಡೆಪ್ತ್ ಸ್ಟೋರಿ ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಕೂಡ ಇಂಟರ್ವ್ಯೂ ಮಾಡಿದ್ದೀವಿ, ಒಂದೊಂದು ಆ್ಯಂಗಲ್ ಅಲ್ಲಿ ನ್ಯೂಸ್ ಅನ್ನು ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ, ಅದರ ಇನ್ಡೆಪ್ತ್ ಸ್ಟೋರಿ ಏನು ಅಂತೇಳಿ ನಮ್ಗೆ ಗೊತ್ತಿದೆ. ಬಟ್ ಬರೀ ಒಂದು 10-15 ನಿಮಿಷದಲ್ಲಿ ಜಡ್ಜ್ಗೆ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳುವಂಥದ್ದು ನಾವು ನಮ್ಮ ಕಾನೂನು. ಎಲ್ಲರೂ ಕೂಡ ಭಕ್ಷಕರಾದಾಗ ಖಂಡಿತ ಕೋರ್ಟ್, ಕಾನೂನು, ನ್ಯಾಯಾಧೀಶರು ಸರಿಯಾದ ತೀರ್ಪನ್ನು ಕೊಡ್ತಾರೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದು ಯಾರಿಗೆಲ್ಲ ಅನ್ಯಾಯ ಆಗಿದೆ ಅವರಿಗೊಂದು ಮುಂದೆ ಬರೋಕೆ ಒಂದು ದೊಡ್ಡ ಅವಕಾಶ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಡ್ಜ್ ಹೇಳ್ತಾರೆ ಕಡೆಗೆ, ಚಾರ್ಜ್ ಶೀಟ್ ಆದ್ಮೇಲೆ ಬನ್ನಿ ನೋಡೋಣ ಅಂತೇಳಿ, ಇನ್ವೆಸ್ಟಿಗೇಷನ್ಗೆ ಸಹಕರಿಸಬೇಕು, ಚಾರ್ಜ್ ಶೀಟ್ ಆದ್ಮೇಲೆ ಬನ್ನಿ ಅಂತೇಳಿ ನೋಡಬೇಕು ಪೊಲೀಸರ ಮೇಲೆ ಚಾರ್ಜ್ ಶೀಟ್ ಯಾವ ರೀತಿ ಆಗ್ತಾರೆ ಅಂತೇಳಿ. ಇದು ಪರಮೇಶ್ವರ್ ಅವರೇ ಗಮನಿಸಬೇಕು. ನಿಮ್ಮ ಇಲಾಖೆಯ ಗುಣಗಾನ ಆಗ್ತಾ ಇರುವಂಥದ್ದು ಹೈಕೋರ್ಟ್ ಅಲ್ಲಿ ಪರಮೇಶ್ವರ್ ಅವರೇ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಹೋಗಿ ಕಿಚನ್ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರು ಸುಮೋಟೋ ಕೇಸ್ ದಾಖಲಾಗೋದಿಲ್ಲ. ಗೇಟ್ ಹಾರಿ ಯಾರ್ದೋ ಕಾರಿಗೆ ತುಳಿದ ನಂತರವೂ ಸುಮೋಟೋ ಕೇಸ್ ದಾಖಲಾಗೋದಿಲ್ಲ. ಸ್ಟೇಷನ್ಗೆ ಬಂದಂತ ಸಮಯದಲ್ಲಿ ಹರಾಸ್ಮೆಂಟ್ ಮಾಡಿದ ವಿಡಿಯೋವನ್ನು ಕೊಟ್ಟರು ಕೂಡ ಸುಮೋಟೋ ಕೇಸ್ ದಾಖಲಾಗೋದಿಲ್ಲ. ಹಾಗಾಗಿ ಹೈಕೋರ್ಟ್ ನಿಮ್ಮ ಇಲಾಖೆಯ ಬಗ್ಗೆ ಗುಣಗಾನ ಮಾಡ್ತಾ ಇರುವಂಥದ್ದು ಪರಮೇಶ್ವರ್ ಅವರೇ. ಇಷ್ಟೆಲ್ಲ ಆದರೂ ಗೊತ್ತಾಗ್ತಾ ಇಲ್ಲ
MLA ರವರು ಉಮನಾಥ್ ಕೋಟ್ಯಾನ್ ರವರು ಯಾಕೆ ಸುಮ್ಮನಿದ್ದಾರೆ ಇನ್ನು ಅನ್ನುವಂಥ ವಿಚಾರದಲ್ಲಿ. ರೈಟ್, ಏನಿದ್ರೂ ಕೂಡ ಸತ್ಯ ಹೊರಗಡೆ ಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತೇಳಿ. ಸೊ ಹಾಗಾಗಿ ಈ ಸಂದೇಶ್ ಏನು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇ ಮಾಡೋಕ್ಕೆ ಹೋಗಿದ್ರು, ಅದು ಈಗ ಡಿಸ್ಮಿಸ್ ಆಗಿದೆ ಹೈಕೋರ್ಟಲ್ಲಿ. ಒಂದು ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ CID ರಚನೆಯಾಗಿದೆ. ಸೊ CID ಕೈಯಲ್ಲಿ ಇದೆ ಈ ಕೇಸ್ಗಳೆಲ್ಲಾನು ಕೂಡ. ಒಂದಷ್ಟು ಕೇಸ್ ಕೂಡ ದಾಖಲಾಗ್ತಾ ಇದೆ. ನಿನ್ನೆ ಈ ಸುಮತಿರವರು ಕೂಡ ಮೂಡುಬಿದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ರು. ಅದನ್ನು ಮೂಡುಬಿದ್ರೆ ಸ್ಟೇಷನ್ ಅಲ್ಲಿ ತೆಗೆದುಕೊಳ್ಳದೆ CIDಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳಿದ್ದಾರೆ. ಸೊ CID ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ ಅಂತ ಹೇಳಿ ಕಾದು ನೋಡೋಣ. ಸದ್ಯಕ್ಕೆ ಸುಮತಿರವರು ಕೂಡ ಮಾತಾಡಿದ್ದಾರೆ, ಅರೆಸ್ಟ್ ಆಗ್ಲೇಬೇಕು, ಯಾಕೆ ಅರೆಸ್ಟ್ ಆಗಿಲ್ಲ ಅಂತ ಹೇಳಿ. ಕಮಿಷನರೇಟ್ಗೆ ಇದು ಬರುವುದಿಲ್ಲ, ಏನಿದ್ರು ಕೂಡ CID ಅರೆಸ್ಟ್ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೂ ಕೂಡ ಯಾಕೆ ಇದುವರೆಗೂ ಸಂದೇಶ್ ಅರೆಸ್ಟ್ ಆಗಿಲ್ಲ ಅಂತೇಳಿ ಸುಮತಿರವರು ಮಾತಾಡಿದ್ದಾರೆ, ನೋಡ್ಕೊಂಡು. ಈಗ ಅವರೇ ಹೇಳೋ ಪ್ರಕಾರ ಜಡ್ಜ್ ಮೊನ್ನೆನೆ ಹೇಳಿದ್ದಾರೆ ಅರೆಸ್ಟ್ ಮಾಡಿ ಅವರನ್ನು ಅಂತ. ಇನ್ನೊಂದೇನಂದ್ರೆ ಅವ್ರು ಈಗ ಸಾಕ್ಷಿ ನಾಶ ಮಾಡ್ತಾರೆ. ಈಗ ಸಸ್ಪೆಂಡ್ ಆದ್ರೂ ಪ್ರಭಾವಿ ಅವರು ಇಲಾಖಾ ಪ್ರಾಬಲ್ಯ ಮತ್ತು ಎಲ್ಲ ವಿಧದಲ್ಲಿ ಹಣ ಬಲದಲ್ಲಿದೆ, ರಾಜಕೀಯ ಬಲದಲ್ಲಿದೆ, ಇಲಾಖಾ ಪ್ರಾಬಲ್ಯ ಇದೆ. ಈಗಲೂ ಮೂಡುಬಿದ್ರೆಗೆ ಹೋದ್ರೆ ಅವರದ್ದೇ ಸುಪ್ರೀಂ ಸುದೀಪ್ ಸರ್ಗೆ ಫೋನ್ ಮಾಡಿ ಹೇಳಿದ್ದಾರೆ ನಾಗಲಕ್ಷ್ಮಿ ಮ್ಯಾಮ್, ಎಸ್ ಕಮಿಷನರ್ ಅವರೇ ಅವ್ರದ್ದು ಕಂಪ್ಲೇಂಟ್ ತಗೊಳ್ಳಿ, FIR ಮಾಡಿ CIDಗೆ ಕೊಡಿ ಅಂತ. ಬಟ್ ಇವ್ರು ಏನು ಹೇಳ್ತಿದ್ದಾರೆ ಅಂದ್ರೆ, ನಿನ್ನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಇಮಿಡಿಯೇಟ್ಲಿ ಫೋಟೋ ತೆಗೆದು ಅದನ್ನು ಇಲಾಖೆಗೆ ಯಾರಿಗೆ ಕಮಿಷನರ್ಗೆ ಹೋಗೋ ಮುಂಚೆ ಮಾಜಿ ಇನ್ಸ್ಪೆಕ್ಟರ್ ಹೋಗಿದೆ, ಅದು ಅಲ್ಲೇ ಹೋಗಿ ಅವ್ರದ್ದು ಏನು ಅಭಿಪ್ರಾಯ ಅಂತ ಕೇಳಿದ್ದಾರೆ ಇಲ್ಲಿದ್ದು ಸಬ್ ಇನ್ಸ್ಪೆಕ್ಟರ್. ಆಮೇಲೆ ಅದು ಕಮಿಷನರ್ಗೆ ಹೋಗಿರುತ್ತದೆ. ಕಮಿಷನರ್ ಇಂದ ಮತ್ತೆ ಬಂದು SI ಬಂದ್ರು, ಅಲ್ಲಿ XI ಬಂದ್ರು, ಇದನ್ನು CIDಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ, ನಾವು CIDಗೆ ವರ್ಗಾವಣೆ ಮಾಡ್ತೀವಿ ಅಂತ. ಅಲ್ಲಿ FIR ಮಾಡ್ಬೋದಿತ್ತು. ನನಗೆ ನಾಲೆಜ್ ಇದ್ದ ಪ್ರಕಾರ CID ಅವ್ರು FIR ಮಾಡಲ್ಲ, ಅವ್ರಿಗೆ ಇನ್ವೆಸ್ಟಿಗೇಷನ್ ಅಷ್ಟೇ ಬರೋದು. ಸೊ ಅವ್ರು ಇನ್ವೆಸ್ಟಿಗೇಷನ್ ಮಾಡಿ FIR ಮಾಡೋದಾದ್ರೆ, ಈಗ ಇವರು ಸಸ್ಪೆಂಡ್ ಆಗಿದ್ದಾರಲ್ಲ, ಇನ್ನೂ ಅವ್ರದ್ದು ಇಲಾಖಾ ಪ್ರಾಬಲ್ಯ ಬರ್ತದೆ, ಸಾಕ್ಷಿ ನಾಶ ಮಾಡ್ತಾರೆ. ಮಾಜಿ ಇನ್ಸ್ಪೆಕ್ಟರ್ನು ಇಷ್ಟು ಭ್ರಷ್ಟರನ್ನಾಗಿ ಮಾಡ್ಲಿಕ್ಕೆ ಕಾರಣ ಒಂದೇ, ACP ಶ್ರೀಕಾಂತ್ ಅವ್ರದ್ದು ಕೈಯೇ ಇರೋದು. ಆಮೇಲೆ ಬಂದಿದ್ದು ಕಮಿಷನರಿಗೂ ಕಿವಿಗೆ ಹೂ ಇಟ್ಬಿಟ್ಟಿರೋರು, ಒಂದಕ್ಕೊಂದು ಹೇಳಿ 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 ಸುಳ್ಳು ಹೇಳಿ ಅವರ ಸುಳ್ಳನ್ನೇ ಸತ್ಯ ಅಂತ ನಂಬಿಟ್ರು. ಸುಳ್ಳನ್ನು ಸತ್ಯ ನಂಬಿಬಿಟ್ಟು ನಂತರ ಈಗ ಅದನ್ನೇ ಸತ್ಯ ಅಂತ ಮಾಡ್ಬೇಕಾಗತ್ತೆ ಕಮಿಷನರು. ಅದಕ್ಕೆ ಅವರೊಟ್ಟಿಗೂ ಗೋವಿಂದ ಹಾಡಲೇಬೇಕಾಗತ್ತೆ. ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ರವರು ಒಂದಷ್ಟು ಜನರಿಗೆ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಮಾತಾಡಿದ್ದಾರೆ ನಮ್ಮ ಹತ್ರ. ಮತ್ತೊಂದು ಏನು ಅಂತ ಹೇಳಿದ್ರೆ, ದೊಡ್ಡವರನ್ನು ಕೂಡ ಒಳಗೆ ಹಾಕಿಸಿದ್ದಾರೆ. ಹೀಗಾಗಿ ಅಲ್ಲಿಯ ರಾಜಕಾರಣಿಗಳು ಸುಮ್ಮನಿದ್ದಾರೆ, ಮಾತಾಡ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ ಅವರು ನಿಮ್ಮನ್ನು ಚೂ ಬಿಟ್ಟಿದ್ದಾರೆ ಅಂತೇಳಿ. ಒಳ್ಳೆ ಪ್ರಶ್ನೆ ನೋಡಿ. ನಾನು ಇವತ್ತು ಒಬ್ಳೆ ಬಂದು ಕುತ್ಕೊಂಡಿದ್ದೀನಿ ನಮ್ಮ ಮಕ್ಕಳನ್ನ ಕರ್ಕೊಂಡು. ಇದು ನನ್ನ ಮಕ್ಕಳಿಗೂ ನನ್ನ ಫ್ಯಾಮಿಲಿಗೆ ಆದ ನೋವು. ರಾಜಕಾರಣಿನಾಗ್ಲಿ, BJP ಆಗ್ಲಿ, ಎಡಪಂಥಿ ಆಗ್ಲಿ, ಬಲಪಂಥಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ ಯಾರೂ ಇಲ್ಲ. ಇದ್ದಿದ್ರೆ ಯಾಕೆ ಎದುರು ಬರಲ್ಲ ಅವ್ರು ಯಾಕೆ ನಮ್ಮನ್ನು ಕಳಿಸ್ತಾರೆ? ಅವ್ರು ಕಳಿಸಿದ್ರೆ ಅವರೇ ಬರ್ಬೇಕಲ್ಲ, ಅವ್ರಿಗೆ ಧೈರ್ಯ ಇಲ್ವಾ? ಅಲ್ಲ, ಅವರಿಗೆ ಈಗ BJPಯ ನಾಯಕರ ಮೇಲೆ ಒಂದಷ್ಟು ಕೇಸ್ ಇದೆ, ಅವ್ರದ್ದು ಕೂಡ ಒಂದಷ್ಟು ವಿಡಿಯೋಸ್ ಇದೆ ಅನ್ನುವಂತ ವಿಚಾರದಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಅವರು ಎದುರುಗಡೆಗೆ ಬಂದದೆ ನಿಮ್ಮನ್ನು ಮುಂದೆ ಬಿಟ್ಟಿದ್ದಾರೆ ಅಂತ. ನಾನು ಅವರು ಯಾರೋ ಒಬ್ರು BJP ಅವ್ರದ್ದು ಕೇಳಿದ್ದೆ TV ನ್ಯೂಸ್ ಅಲ್ಲೆಲ್ಲ. ಹಿಂದೂ ಜಾಗರಣ ವೇದಿಕೆ ಆಗ್ಬೋದು, BJP ಆಗ್ಬೋದು, ಬಜರಂಗ ದಳ ಆಗ್ಬೋದು, ಇನ್ನೇನೋದು ಸಂಘಟನೆ ಇದಾರಲ್ಲ, ನಾನು ಯಾವ ಸಂಘಟನೆಯಲ್ಲಿ ಅವ್ರು ಯಾವುದು BJP ಬಾವುಟನ್ನು ಹಿಡ್ದಿಲ್ಲ, ಆ ಸಂಘಟನೆಯವರು ನನ್ನ ಹತ್ರ ಕಾಂಪ್ರಮೈಸ್ಗೆ ಕೇಳಿದ್ದಾರೆ, ಬಿಟ್ಬಿಡಿ ಅಂತ. ಆವಾಗ್ಲೂ ಆನ್ಸರ್ ಕೊಟ್ಟಿದ್ದೀನಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಆದ್ರೆ ನೀವು ಬಿಡ್ತೀರಾ ಅಂತ. ಮಾಜಿ MLA ಇದಾರಲ್ಲ, ಮಾಜಿ ex-MLA ಅಭಯ್ ಚಂದ್ರ, ಆ ಸರ್ ಹತ್ರ ಹೋಗಿ ನಾನು ಬೇಡಿಕೊಂಡಿದ್ದೀನಿ ಹೊರತು ಯಾವ BJPಗೂ ಹೋಗಿಲ್ಲ, ಯಾವ ಪಕ್ಷ ಸಂಘಟನೆಯವ್ರ ಹತ್ರನೂ ಹೋಗಿಲ್ಲ, ಯಾವ್ರದ್ದು ಹೆಲ್ಪ್ ಕೇಳಿಲ್ಲ. ನಾವು ಹೆಲ್ಪ್ ಕೇಳಿದ್ದು ಬೆಂಗಳೂರಿಂದ ಉನ್ನತ ಅಧಿಕಾರಿಗಳದ್ದು, ವುಮೆನ್ಸ್ ಆಯುಕ್ತರದ್ದು, ಮತ್ತೆ ಮೀಡಿಯಾದವ್ರದ್ದು, ಮತ್ತೆ ಬಂಧು ಮಿತ್ರರದ್ದು, ಅಧಿಕಾರಿಗಳದ್ದು. ಇಷ್ಟು ಬಿಟ್ಟರು ಇವತ್ತಿಗೂ ಗೃಹ ಮಂತ್ರಿದು. ಇವತ್ತಿಗೂ ನಾನು ಇಷ್ಟು ಹೇಳೋದಾದ್ರೆ, ನಮ್ಮ ಮಂಗಳೂರು ಇದೆ ಅಲ್ಲ, ಸೌತ್ ಕನ್ನಡದು ಯಾವೊಬ್ಬ ಅಧಿಕಾರಿದು ನಮ್ಗೆ ಹೆಲ್ಪು ಬೇಡ, ಅವಶ್ಯಕತೆನೇ ಇಲ್ಲ. ಇವತ್ತೆಲ್ಲ ನಾನು 1 ವರ್ಷದಿಂದ ಹೋರಾಡ್ತಿದ್ದೀನಿ. 1 ವರ್ಷದಲ್ಲಿ ನಾನು ಹೋಗೋದು ಆಫೀಸ್ ಇಲ್ಲ. ನಾನು ಇದಕ್ಕಿಂತ ಮುಂಚೆ SST ಮೀಟಿಂಗು ಹೋಗಿದ್ದೀನಿ, ಅಲ್ಲೂ ನಾನು ಪ್ರೆಸ್ ಮೀಟ್ ಇಟ್ಟಿದ್ದೀನಿ, ಅಲ್ಲೂ ನಾನು ಬೈಟ್ ಕೊಟ್ಟಿದ್ದೀನಿ, ಅಲ್ಲೂ ಬಂದಿದೆ 10 ನಿಮಿಷಕ್ಕೆ ಕ್ಲೋಸ್ ಮಾಡಿಸಿದ್ದಾರೆ. ಯಾಕಂದ್ರೆ ಇವ್ರದ್ದು ಅಷ್ಟು ಪ್ರಭಾವ. ಆವಾಗ ಯಾಕೆ ಹೇಳಿಲ್ಲ ಅವ್ರು ಬಿಟ್ಟಿದ್ದಾರೆ ಅಂತ? ನಾನು ಪ್ರತಿ ಹೆಜ್ಜೆಗೂ ನಾನು ಎದುರು ಬೀಳ್ತಾ ಇದ್ದೀನಿ. ಇದರಲ್ಲಿ ಕಮಿಷನರದು ಇದೆ ಪಾತ್ರ, ಮೇನ್ ಪಾತ್ರ, ACPದು ಇದೆ. ಇವರನ್ನು
ಇನ್ನೂ ಭ್ರಷ್ಟರನ್ನಾಗಿ ಮಾಡ್ಲಿಕ್ಕೆ ಇವ್ರ ಆಡಳಿತನೇ ಕಾರಣ. ಹಾಗಾದ್ರೆ ಅವ್ರು ಒಪ್ಪಿಕೊಂಡಿದಾರಲ್ಲ, ನಾನು ಅತ್ಯಾಚಾರ ಮಾಡಿದ್ದು ಹೌದಂತಲ್ಲ ಒಪ್ಕೊಂಡಿದ್ದಾರೆ. ಈಗ FIR ಮಾಡ್ಲಿ ಈಗಲೇ. ಯಾರು SP ಅರುಣ್ ಸರ್ ಆಗ್ಲಿ, ಪೊಲೀಸ್ ಇಲಾಖೆ ಇವರಲ್ಲ, ಇವ್ರದೇ ಇಲಾಖೆ ಅಲ್ವಾ, ಅರೆಸ್ಟ್ ಮಾಡ್ಲಿ. ಫಸ್ಟ್ ಅರೆಸ್ಟ್ ಮಾಡ್ಲಿ, ಇಲ್ಲಾಂದ್ರೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸಾಕ್ಷಿ ನಾಶ ಆಗ್ತದೆ. ಇವರು ಅದ್ರಲ್ಲಿ ಇನ್ನು ಇಬ್ರು ಸಂತ್ರಸ್ತರು ಇರ್ತಾರೆ, ಅದರಲ್ಲೂ ಸಾಕ್ಷಿಗಳು ಇರ್ತಾರೆ, ಎಲ್ಲ ನಾಶ ಮಾಡ್ತಾರೆ. ಈಗ ನಮ್ಮ ಕೇಸಿಗೂ ಹಾಗೆ. CID ಅವರಿಗೆ ಹೇಳ್ತೀನಿ, 3 ವರ್ಷದ್ದು ಫೈಲ್ ನೋಡ್ಲಿ. ಆ 3 ವರ್ಷದ ಫೈಲಲ್ಲಿ ಎಷ್ಟು ಸಂತೋಷ್ ಶೆಟ್ಟಿ, ರಾಜೇಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಗಣೇಶ್ ಶೆಟ್ಟಿ, ಭರತ್ ಶೆಟ್ಟಿ ಇರುವೆಲ್ಲ, ಇನ್ನು ರಾಜೇಶ್ ಕಡಲ್ಕೆರೆ, ಇನ್ನು ಇನ್ನೊಬ್ಬ ಗಣೇಶ್ ಶೆಟ್ಟಿ ಇದ್ದಾರೆ. ಇವ್ರು ಎಷ್ಟು ಸ್ಥಳ ಮಹಾಜರ ಸಾಕ್ಷಿಗೆ ಹೋಗಿದ್ದಾರೆ ತೆಗಿಲಿ. ಎಲ್ಲ ಇವ್ರದೇ ಸ್ಥಳ ಮಹಾಜರ ಸಾಕ್ಷಿ. ಈಗ ಆ ಸ್ಥಳ ಮಹಾಜರ ಸಾಕ್ಷಿಗೆ ಸೋಕಾಲ್ಡ್ ಹಸ್ಬೆಂಡ್ ಸೇರಿದ್ದಾನೆ. ಯಾರು? ಪ್ರಫುಲ್ಲನೂ ಸೇರಿದ್ದಾಳೆ. ಪ್ರಫುಲ್ಲನ ಗಂಡಂದು ಸೋಕಾಲ್ಡ್ ಹಸ್ಬೆಂಡ್ ಇದು ಸ್ಥಳ ಮಹಾಜರ ಸಾಕ್ಷಿಗೆ ಇದೆ. ಹಾಗಾದ್ರೆ ಈ ವ್ಯವಸ್ಥೆ ಏನು ಹೇಳಿ? ಸುಳ್ಳು ಸಾಕ್ಷಿಗೆ ಇವ್ರದೇ ಒಂದು ಒಳಗೊಂಡ ಗ್ರೂಪಿಗೆ ಸುಳ್ಳು ಕೇಸಿಗೆ ಸಾಕ್ಷಿ ಹಾಕ್ತಾರ ಅಂದ್ರೆ ಇದೇನು ತುಗಲಕ್ ದರ್ಬಾರ್ ಅಂದ್ರೆ ಮತ್ತೇನು? ಯಾಕೆ ಈಗ ನೋಡಿ CID ಅಂತಾರಲ್ಲ, ಇದಕ್ಕಿಂತ ಮುಂಚೆ ಯಾಕೆ ಕಮಿಷನರ್ ಗೊತ್ತಾಗಿಲ್ವಾ? ಕಮಿಷನರ್ ಫಸ್ಟ್ಗೆ ಹೇಳಿದ್ರಲ್ಲ ಇದ್ರಲ್ಲಿ ಹುರುಳು ಇಲ್ಲ, ಆಧಾರ ಇಲ್ಲ ಅಂತ. ಮತ್ತೆ ಹೇಗೆ ಆಧಾರ ಬಂತು FIR ಬಿತ್ತು?